ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 121ನೇ ಶ್ಲೋಕ. ದೃಷ್ಟ್ವೈವ ವಾಸುದೇವಂ ತಂ ಅತ್ರ ಸ ಗೌತಮೀ ಸುತಃ ವಾಸುದೇವಾಜ್ಞೇಯೈವಾತ್ರ ಸ್ವಾತ್ಮನಾಪಿ ಸದಾಶಿವಃ. ಗೌತಮೀ ಸುತಃ ಕೃಪಿಯ ಮಗನಾದ ಅಶ್ವತ್ಥಾಮರು ಆ ವಾಸುದೇವನನ್ನು ನೋಡಿ ಹೆದರಿದರು. ಹಾಗೆ ಅಂತ ನಾವು ನಿನ್ನೆ ನೋಡಿದಂತೆ ಉಪಪಾಂಡವರನ್ನ ದೃಷ್ಟದ್ಯುಮ್ನನ್ನ ಸಂಹಾರ ಮಾಡಬೇಕು ಅಂತ ಪರಮಾತ್ಮನಿಂದ ಚೋದಿತರಾಗಿ ಅಶ್ವತ್ಥಾಮರು ಅಲ್ಲಿಗೆ ಪಾಂಡವರು ಇದ್ದ ಶಿಬಿರಕ್ಕೆ ಬರ್ತಾರೆ. ಅಲ್ಲಿ ದ್ವಾರದಲ್ಲೇ ನಿಂತಿದ್ದಾರೆ. ಅಲ್ಲಿ ರುದ್ರ, ಅವರ ಸುತ್ತ ಕೃಷ್ಣನ ಅನೇಕ ರೂಪಗಳು. ಆ ಒಂದು ದೃಶ್ಯವನ್ನ ಕಂಡ್ರು. ಹಾಗೆ ಅಂತ ಕೃಷ್ಣನನ್ನ ನೋಡಿ ಅವರು ಹೆದರಿದರು. ಹಾಗೆ ಅಂತ ನೋಡ್ತಾ ಇದ್ದೀವಿ. ಶಿಬಿರ ದ್ವಾರದಲ್ಲಿ ಸದಾಶಿವ ಹರಿಹಿ ಹರಹ. ಯದ್ಯಪಿ ಅಶ್ವತ್ಥಾಮ ರುದ್ರದೇವರ ಅವತಾರ, ರುದ್ರದೇವರು ಅವರ ಅವತಾರವಾದ ಅಶ್ವತ್ಥಾಮರು ತಮ್ಮ ರೂಪವನ್ನೇ ನೋಡಿ ಹೆದರಿದರಂತೆ. ಯಾಕೆ? ಸುತ್ತ ಪರಮಾತ್ಮ ಶ್ರೀಕೃಷ್ಣ ನಿಂತಿದ್ದಾನೆ. ಹಾಗೆ ಅಂತ. ಮತ್ತು ವಾಸುದೇವ ಪ್ರೇರಣೆಯ ಏವ ಅಯುಧ್ಯತ್. ಅಲ್ಲಿ ರುದ್ರದೇವರಿಗೂ ಅಶ್ವತ್ಥಾಮರಿಗೂ ಯುದ್ಧ ಆಗ್ತದೆ ನೋಡಿ. ಯದ್ಯಪಿ ಒಂದೇ ರೂಪ ಆದರೂ ಕೂಡ ಪರಮಾತ್ಮನ ಪ್ರೇರಣೆಯಂತೆ ವಾಸುದೇವಾಜ್ಞೇಯೈವಾತ್ರ ಸ್ವಾತ್ಮನಾಪಿ ಸದಾಶಿವ ಅಯುಧ್ಯತ್. ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಅಯುಧ್ಯತ್ ಅಗ್ರಸ ಚಾಶು ದ್ರೋಣೇಃ ಸರ್ವಾಯುಧಾನ್ಯಪಿ ಅಚಿಂತ್ಯ ಹರಿರ್ಶಕ್ತಿ ದೃಶ್ಯಂತೆ ಆತ್ಮಹನೋಪಿ. ಅಶ್ವತ್ಥಾಮರಿಗೂ ರುದ್ರದೇವರಿಗೂ ಅಲ್ಲೇ ಯುದ್ಧ ಆಯ್ತು. ಆ ಶಿಬಿರದ ಒಳಗೆ ಹೋಗಬಾರದು ಅಂತ ಪರಮಾತ್ಮನಿಂದ ಪ್ರಚೋದಿತರಾಗಿ ರುದ್ರದೇವರು ಯುದ್ಧ ಮಾಡ್ತಾ ಇದ್ದಾರೆ. ಅಲ್ಲಿ ಒಳಗೆ ನುಗ್ಗಿ ನಾನು ಉಪಪಾಂಡವರನ್ನ ಸಂಹಾರ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಅಶ್ವತ್ಥಾಮರು ಯುದ್ಧ ಮಾಡ್ತಾ ಇದ್ದಾರೆ. ಅಶ್ವತ್ಥಾಮರಿಗೂ ರುದ್ರದೇವರಿಗೂ ಯುದ್ಧ. ಯಸ್ಮಾತ್ ಹರೇಹೇ ಅಚಿಂತ್ಯ ಚಿಂತ್ಯ ಘಟಿತ ಘಟಕಾತ್ ಅಸ್ಮಾತ್ ಸ್ವಾತ್ಮನಾಪಿ ದ್ರೋಣಿನ ರುದ್ರಸ್ಯ ಯುದ್ಧಂ ಹರಿಶಕ್ತಿಯ ಘಟಿತಂ. ಯದ್ಯಪಿ ಅದು ಅಸಂಭಾವಿತ. ರುದ್ರದೇವರಿಗೂ ಅಶ್ವತ್ಥಾಮರಿಗೂ ಒಂದೇ ರೂಪ. ಇವ್ರದ್ದು ಮೂಲ ರೂಪ, ಇವ್ರದ್ದು ಅವತಾರ ರೂಪ. ಅಲ್ಲಿ ಯುದ್ಧ ನಡೆಯೋದು ಅಸಂಭಾವಿತ. ಆದರೂ ಕೂಡ ಪರಮಾತ್ಮನ ಪ್ರೇರಣೆಯಂತೆ ಪರಮಾತ್ಮನ ಶಕ್ತಿ ನೋಡಿ ಹೇಗಿದೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಪಿ ಸಮರ್ಥ ಅಂತಾರೆ. ಪರಮಾತ್ಮ ಅನ್ಯಥಾ ಕರ್ತುಂ. ಸಾಮಾನ್ಯವಾಗಿ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಜಗಳ ಇರೋದಿಲ್ಲ. ಒಂದೇ ರೂಪ. ಉದಾಹರಣೆಗೆ ವಾಯುದೇವರು ಮೂಲ ರೂಪ ವಾಯುದೇವರು. ಅವತಾರ ರೂಪ ಯಾವುದು? ಹನುಮಂತ ದೇವರು. ವಾಯುದೇವರು ಹನುಮಂತ ದೇವರು ಜಗಳ ಆಗ್ತಾರಾ? ಇಲ್ಲ, ಒಂದೇ ರೂಪ ಅದು. ಅದೇ ರೀತಿಯಾಗಿ ರುದ್ರದೇವರು ಮತ್ತು ಅಶ್ವತ್ಥಾಮರು, ರುದ್ರದೇವರದೇ ರೂಪ ಅಶ್ವತ್ಥಾಮರು. ಹಾಗಿರುವಾಗ ಹೇಗೆ ಯುದ್ಧ ಮಾಡಿದ್ರು ನೋಡಿ. ದೇವರ ಕರ್ತೃತ್ವ ಹೇಗಿದೆ ನೋಡಿ. ಕರ್ತುಂ ಅಕರ್ತುಂ, ಒಂದು ಕೆಲಸವನ್ನ ಮಾಡಲು ಬೇರೆಯವರಿಂದ ಮಾಡ್ಲಿಕ್ಕಾಗದೇ ಇರುವ ಕೆಲಸವನ್ನ ಮಾಡುವ ಸಾಮರ್ಥ್ಯ ನಮ್ಮ ದೇವರಿಗೆ ಇದೆ. ಇನ್ನೊಬ್ರು ಮಾಡು ಅಂತ ಹೇಳಿದ್ರು ಕೂಡ ಪರಮಾತ್ಮನಿಗೆ ಬೇಡ ಅಂತ ಅನಿಸಿದ್ರೆ ಆ ಕೆಲಸವನ್ನ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕರ್ತುಂ ಅಕರ್ತುಂ. ದೇವರಿಗೆ ಬೇಡ ಅಂತ ಅನಿಸ್ಬಿಟ್ರೆ ಆಗೋದೇ ಇಲ್ಲ ಆ ಕೆಲಸ. ಅದರಿಂದ ಒಂದು ಕೆಲಸ ಮಾಡದೇ ಇರ್ಲಿಕ್ಕೂ ಕೂಡ ದೇವರು ಸಮರ್ಥ. ಬೇರೆಯವರು ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಅಕರ್ತುಂ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ. ಬೇರೆ ರೀತಿಯಾಗಿ ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ಕ್ರಮ ಇರುತ್ತದೆ. ಅದನ್ನ ಮೀರಿ ಬೇರೆ ರೀತಿಯಾಗಿ ವಿಲಕ್ಷಣವಾಗಿ ನೋಡಿ. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯುದ್ಧ. ಅಂತ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಯಾರಿಂದ ಸಾಧ್ಯ? ಪರಮಾತ್ಮನಿಂದಲೇ. ಇದನ್ನೇ ಪರಮಾತ್ಮನ ಶಕ್ತಿ ಅಂತ ಹೇಳೋದು. ಹರೇಹೇ ಶಕ್ತಿ ಅಚಿಂತ್ಯತ್ವ. ನಮ್ಮಿಂದ ಊಹೆ ಮಾಡ್ಲಿಕ್ಕೆ ಆಗೋಲ್ಲ. ಊಹಾತೀತ ಪರಮಾತ್ಮನ ವ್ಯಾಪಾರಗಳು.
ಪ್ರಸಿದ್ಧಂ ಪ್ರತ್ಯಕ್ಷ ಸಿದ್ಧಂ. ಇದು ಆ ಜನ ಎಲ್ಲ ನೋಡಿದ್ರು ಆ ಕಾಲದಲ್ಲಿ ಅಲ್ಲಿ ಇದ್ದವರೆಲ್ಲ. ಯಸ್ಮಾತ್ ಆತ್ಮಹನಃ ಆತ್ಮಹತ್ಯಾ ಕರ್ತಾರೋಪಿ ದೃಶ್ಯಂತೆ ಲೋಕೆ ಇತಿ ಶೇಷ ಅತ್ರ ಪ್ರಚಿಂತ್ಯ ಹರಿಶಕ್ತಿರೇವ ಕಾರಣಂ ಇತಿ ಭಾವ. ಈ ರೀತಿಯಾಗಿ ಆ ಯುದ್ಧ ನಡೀತಾ ಇತ್ತು. ಅತಸ್ತಯ ಪ್ರೇರಿತೇನ ಸ್ವಾತ್ಮನೈವಾಖಿಲೇಷ್ವಪಿ ಆಯುಧೇಷು ನಿಗೀರ್ಣೇಷು ದ್ರೌಣಿರ್ಯಜ್ಞಂ ತು ಮಾನಸಂ ಚಕ್ರೇತ್ಮಾನಂ ಪಶುಂ ಕೃತ್ವಾ ಸ್ವಾತ್ಮಸ್ಥಾಯೈವ ವಿಷ್ಣವೇ. ಪರಮಾತ್ಮನ ಶಕ್ತಿಯಿಂದ ಪ್ರೇರಿತರಾಗಿ ಸ್ವಾತ್ಮನೈವ ರುದ್ರದೇವರ ಸ್ವರೂಪ ಅಖಿಲೇಶು ಆಯುಧೇಶು ನಿಗೀರ್ಣೇಶು ಗ್ರಸ್ತೇಶು ಸತ್ಸು ದ್ರೌಣೇಹೇ ಆತ್ಮಾನಂ ಪಶುಂ ಕೃತ್ವ. ಏನೇನು ಆಯುಧವನ್ನ ಅಶ್ವತ್ಥಾಮರು ಎಸೆದಿದ್ದಾರೆ ಅದೆಲ್ಲವನ್ನು ಕೂಡ ರುದ್ರದೇವರು ನುಂಗಾಕ್ಬಿಟ್ರು. ರುದ್ರದೇವರು ಎಲ್ಲಾ ಆಯುಧಗಳನ್ನು ಕೂಡ ನುಂಗಿದ್ರು ಅಂತ. ಅಂದ್ರೆ ಏನರ್ಥ? ಅಶ್ವತ್ಥಾಮರಿಂದ ಮೂಲರೂಪಿಯಾದ ರುದ್ರದೇವರನ್ನ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ತನ್ನದೇ ರೂಪ ಏನು ಮಾಡ್ಲಿಕ್ಕೆ ಆಗಿಲ್ಲ. ಅಶ್ವತ್ಥಾಮರ ಎಸೆದ ಆಯುಧಗಳನ್ನೆಲ್ಲ ರುದ್ರದೇವರು ನುಂಗಿದ್ರು. ಆಗ ಏನ್ ಮಾಡಿದ್ರು ರುದ್ರದೇವರು ಅಶ್ವತ್ಥಾಮರು ಸ್ವಂ ಪಶುಂ ಕೃತ್ವ ಮನಸಾ ಪಶುತ್ವೇನ ಕಲ್ಪಯಿತ್ವ. ತನ್ನನ್ನ ಒಂದು ಪಶು ಅಂದ್ರೆ ಒಂದು ಯಾಗದಲ್ಲಿ ಆಹುತಿಯಾಗಿ ಕೊಡ್ತಾರೆ ನೋಡಿ, ತುಪ್ಪ ಅನ್ನ ಇತ್ಯಾದಿಗಳನ್ನೆಲ್ಲ ಆಹುತಿಯಾಗಿ ಕೊಡೋದುಂಟು. ಅಶ್ವತ್ಥಾಮರು ಏನ್ ಮಾಡಿದ್ರು, ತನ್ನನ್ನೇ ಆಹುತಿಯಾಗಿ ಕೊಟ್ಕೊಂಡ್ರಂತೆ. ಅಂದ್ರೆ ಬೆಂಕಿಯಲ್ಲಿ ಯಾಕೆ ಸುಟ್ಕೊಂಡ್ರು ಅಂತ ಅರ್ಥ ಅಲ್ಲ, ಮನಸಾ ಒಂದು ಹೋಮಕುಂಡವನ್ನ ಕಲ್ಪನೆ ಮಾಡಿ ನೋಡಿ. ಅದಕ್ಕೆ ಹೇಳಿದ್ರು ಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ ಚಿಂತನೆ ಮಾಡ್ರಿ ಅಂತ. ಒಂದೊಂದು ಕ್ರಿಯೆಯು ದೇವರ ಪೂಜೆ ನೋಡಿ. ನಮ್ಮನ್ನ ದೇವರಿಗೆ ಹೆಂಗೆ ಸಮರ್ಪಣೆ ಮಾಡ್ಕೋಬೇಕು ಅಶ್ವತ್ಥಾಮರು ತೋರಿಸಿಕೊಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ಒಂದು ಹೋಮಕುಂಡವನ್ನು ನಿರ್ಮಾಣ ಮಾಡಿ ಅದರಲ್ಲೇ ತನ್ನನ್ನೇ ಆಹುತಿಯಾಗಿ ಕೊಟ್ಟುಕೊಂಡ್ರ ಪಶುತ್ವೇನ. ಅದು ಶ್ರೇಷ್ಠವಾದ ಪೂಜೆ. ಯಾಗ ಮಾಡೋದು, ಯಾಗ ಅಂದ್ರೆ ಏನು? ತ್ಯಾಗ ಅಂತ. ತನ್ನನ್ನೇ ದೇವರಿಗಾಗಿ ಕೊಟ್ಟು ಬಿಡೋದು. ಅಂತಹ ಒಂದು ಶ್ರೇಷ್ಠವಾದ ಯಾಗವನ್ನ ಅವರು ಮನಸಾ ಮಾಡಿದ್ರು ಅರ್ಥ. ಮಾಡಿದರೆ ಏನಾಯ್ತು ಆಗ? ಸ್ವಾತ್ಮಸ್ಥಾಯೈವ ಸ್ವಸ್ಮಿನ್ ವಿದ್ಯಮಾನ ಅಂತರ್ಯಾಮಿನ ವಿಷ್ಣವೇ. ಆ ಒಂದು ಮಾನಸಿಕವಾದ ಒಂದು ಯಜ್ಞವನ್ನ ವಿಷ್ಣುವಿನ ಪ್ರೀತಿಗಾಗಿ ಮಾಡಿದರು. ವಿಷ್ಣು ಪ್ರೀತ್ಯರ್ಥಂ ಇತ್ಯರ್ಥ. ವಿಷ್ಣು ಪ್ರೀತಿಗಾಗಿ ಆ ಮಾನಸ ಯಜ್ಞವನ್ನ ಮಾನಸಂ ಬರಿತಾರ ನೋಡಿ. ಧ್ಯಾನ ರೂಪಂ ಯಜ್ಞಂ ಚಕ್ರೇ. ಧ್ಯಾನ ರೂಪವಾದ ಆ ಒಂದು ಯಜ್ಞವನ್ನ ಅಶ್ವತ್ಥಾಮರು ಮಾಡಿದ್ರು. ಅದರ ಪ್ರಭಾವ ಏನಾಯ್ತು? ಯಜ್ಞೇ ತುಷ್ಟೇನ ಹರಿನಾ ಪ್ರೇರಿತ ಶಂಕರ ಸ್ವಯಂ ಆತ್ಮನೇ ದ್ರೋಣಪುತ್ರಾಯ ದದೌ ಸರ್ವಾಯುಧಾನಿ ಚ. ಪರಮಾತ್ಮ ಸಂತುಷ್ಟನಾದರೆ ನೋಡಿ, ಪರಮಾತ್ಮನ ಪ್ರೇರಣೆಗಾಗಿ ಮಾಡಿದ ಒಂದು ಯಜ್ಞ, ಮಾನಸಿಕ ಯಜ್ಞ, ಅದರಿಂದ ಪರಮಾತ್ಮ ಏನಾದ? ಸಂತುಷ್ಟನಾಗಿ ಏನ್ ಮಾಡಿದ? ಯಜ್ಞ ತುಷ್ಟೇನ ಮಾನಸಿಕ ಯಜ್ಞ ಪ್ರೀತೇನ ಹರಿನಾ ವಾಸುದೇವೇನ ಪ್ರೇರಿತ ಶಂಕರ. ಆಗ ಪರಮಾತ್ಮ ಏನ್ ಮಾಡ್ತಾನೆ? ವಾಸುದೇವ ರುದ್ರದೇವರಿಗೆ ಪ್ರಚೋದನೆ ಮಾಡ್ತಾನೆ. ರುದ್ರ, ನೀನು ಏನು ಅಡ್ಡಿ ಮಾಡಬೇಡ, ದ್ರೋಣಪುತ್ರರಾದ ಅಶ್ವತ್ಥಾಮರನ್ನ ಬಿಡು ಹಾಗೆ ಅಂತ. ಆತ್ಮನೇ ಸ್ವಸ್ಮೈ ಸರ್ವಾಯುಧಾನಿ ಸ್ವೇನ ಗ್ರಸ್ತಾನಿ. ಇನ್ನು ನೀನೇನೇ ಆಯುಧಗಳನ್ನೆಲ್ಲ ನುಂಗಿ ಹಾಕಿದಿ, ಆ ಎಲ್ಲಾ ಆಯುಧಗಳನ್ನು ಕೂಡ ಅಶ್ವತ್ಥಾಮರಿಗೆ ವಾಪಸ್ ಕೊಡು ಹಾಗೆ ಅಂತ. ನೋಡಿ, ಒಂದೇ ಪರಮಾತ್ಮ ಶಂಕರನಿಗೆ ಪ್ರಚೋದನೆ ಮಾಡಿ ನೀನು ಎಲ್ಲಾ ಆಯುಧವನ್ನು ನುಂಗು ಅಂತ ಹೇಳಿ ರುದ್ರದೇವರ ಒಳಗಿದ್ದು ಆಯುಧಗಳನ್ನ ನುಂಗಿದ್ದು ದೇವರೇ. ಮತ್ತೆ ಅಶ್ವತ್ಥಾಮರು ನೋಡಿ, ಸಜ್ಜನರು ಅವರಿಗೂ ಕೂಡ ವಿಘ್ನಗಳು ಬರುತ್ತದೆ, ಅವರಿಗೂ ಕೂಡ ಕಷ್ಟ ಬರುತ್ತದೆ. ಆದ್ರೆ ಏನ್ ಮಾಡಿದ್ರು ನೋಡಿ, ಇದು ದೊಡ್ಡ ಉಪಾಯ. ಇದು ಮಹಾಭಾರತ ನಮಗೆ ತಿಳಿಸಿಕೊಡುವ ಒಂದು ದೊಡ್ಡ ಸೊಲ್ಯೂಷನ್. ನಮ್ಮ ಕಷ್ಟಕ್ಕೆಲ್ಲ ಪರಿಹಾರ ಏನಿದು? ನಿನ್ನನ್ನೇ ಪಶುವಾಗಿ ಮಾಡ್ಕೋ. ಮಾನಸಿಕ ಒಂದು ದೊಡ್ಡ ಹೋಮಕುಂಡ, ಅದರಲ್ಲಿ ಆಹುತಿಯಾಗಿ ನಿನ್ನನ್ನೇ ನೀನು ವೇದ ಮಂತ್ರಗಳಿಂದ ಹೇಳಿ ನಿನ್ನನ್ನ ಪಶುವಾಗಿ ಕೊಟ್ಟುಕೊಂಡ್ರೆ ಪರಮಾತ್ಮನ ಪ್ರೀತನಾಗಲಿ, ನನ್ನನ್ನೇ ನಾನು ದೇವರಿಗಾಗಿ ಕೊಡ್ತೇನೆ ಹಾಗೆ ಅಂತ ಆ ಮನಸ್ಸಿನಲ್ಲಿ ಆ ಭಾವನೆ ಬರಬೇಕಂತ ಪ್ರಹ್ಲಾದರಾಜರು ಹೇಳ್ತಾರೆ ನೋಡಿ. ಸಖ್ಯಂ ಆತ್ಮನಿವೇದನಂ ಹಾಗೆ ಅಂತ. ನವವಿಧ ಭಕ್ತಿಯನ್ನು ಹೇಳುವಾಗ ಆತ್ಮನಿವೇದನಂ ಅಂತ ಒಂದು ಪದ ಇದೆ. ನಮ್ಮನ್ನೇ ನಾವು ದೇವರಿಗೆ ಕೊಡ್ಬೇಕಂತ. ಆ ರುದ್ರದೇವರು ಅಶ್ವತ್ಥಾಮರು ಆ ರೀತಿಯಾಗಿ ಮಾಡಿ ತೋರಿಸ್ತಾರೆ ನೋಡಿ. ಆ ಯಜ್ಞದಿಂದ ಪರಮಾತ್ಮ ಮಾಡಿದ್ರು, ಆಹುತಿ ಕೊಟ್ಟರು, ಕೃಷ್ಣಾರ್ಪಣೆ ಹೇಳಿದ್ರು. ಪರಮಾತ್ಮ ಇದು ವೈದಿಕ ಯಜ್ಞ, ಇದು ಕರ್ಮ ಮಾಡಿ ವ್ಯರ್ಥ ಆಯ್ತು ಅಂತ ಇಲ್ಲವೇ ಇಲ್ಲ. ಕರ್ಮಕ್ಕೆ ಫಲ ನಿಯಮೇನ ಇದ್ದೇ ಇದೆ. ಒಳ್ಳೆಯ ಭಾವನೆಯಿಂದ ಶುದ್ಧ ಮನಸ್ಕರಾಗಿ ನಾವು ಮಾಡಿದ್ರೆ ಪರಮಾತ್ಮ ತೆಗೆದುಕೊಂಡು ಯಾವ ರುದ್ರದೇವರನ್ನ ಪರಮಾತ್ಮ ಪ್ರೇರಣೆ ಮಾಡಿದ
ಈ ಅಶ್ವತ್ಥಾಮರ ಯಜ್ಞದಿಂದ ಸಂತುಷ್ಟನಾಗಿ ಪರಮಾತ್ಮ ರುದ್ರದೇವರಿಗೆ ಹೇಳಿದನಂತೆ ಎಲ್ಲ ಆಯುಧಗಳನ್ನು ಕೂಡ ವಾಪಸ್ ಕೊಡು. ಹಾಗೆ ಈ ರೀತಿ ಇದು ನಮಗೆ ಕಲಿಸುವ ಪಾಠ ಇದು. ನಮಗೂ ಜೀವನದಲ್ಲಿ ದುಃಖ ಬರುತ್ತದೆ. ನಾವೇನ್ ಮಾಡ್ತೇವೆ? ಅವರನ್ನೇ ಬೈತಾ ಕೂಡೋದು. ನನ್ ಜೊತೆಗೆ ಯುದ್ಧ ಮಾಡ್ತೀಯ, ಈಗೋ ನನ್ ಜೊತೆಗೆ ಯುದ್ಧ ಮಾಡ್ತೀಯಾ, ನನ್ ಜೊತೆಗೆ ಎದುರಾಡ್ತೀಯಾ, ನನ್ನನ್ನೇ ಬೈತೀಯಾ, ಹಾಗೆ ಅಂತ ನಾವು ಅವ್ರ ಜೊತೆಗೆ ವಾದ ಮಾಡ್ತಾ ಇದ್ದು ಇನ್ನು ಜಗಳವನ್ನ ದೊಡ್ಡದು ಮಾಡ್ತೀವಿ. ದೊಡ್ಡದು ಮಾಡಬೇಡಿ ಅಂತ, ಜಗಳವನ್ನ ದೊಡ್ಡದು ಮಾಡಬೇಡಿ. ಇರುತ್ತದೆ ಮನುಷ್ಯರು ಅಂತ ಇದ್ರೆ ಮನಸ್ತಾಪಗಳು ಇದ್ದೇ ಇರ್ತದೆ. ಆದ್ರೆ ಮಹಾಭಾರತ ನಮ್ಮನ್ನು ಹೇಗೆ ಕರ್ಕೊಂಡು ಹೋಗ್ತದೆ ನೋಡಿ. ಯದ್ಯಪಿ ನಮಗೆ ಶತ್ರು ಎಲ್ಲಿದ್ದಾರೆ? ನಮ್ಮಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಶ್ವತ್ಥಾಮರಿಗೆ ಶತ್ರುವಾಗಿ ದೇವರು ಯಾರನ್ನ ನಿಲ್ಲಿಸಿದ? ರುದ್ರನನ್ನೇ ನಿಲ್ಲಿಸಿದ. ರುದ್ರನನ್ನೇ ಶತ್ರುವಾಗಿ ನಿಲ್ಲಿಸಿದ, ಒಳಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಆಗ ಕಷ್ಟಗಳು ಬರುತ್ತದೆ. ದೊಡ್ಡವರು ಹೆಂಗೆ ಪರಿಹಾರ ಮಾಡ್ಕೋತಾರೆ ನೋಡಿ. ಪೂಜೆ ಪುನಸ್ಕಾರ, ಶಾಂತಿ ಹೋಮ ಇತ್ಯಾದಿಗಳನ್ನ ಮಾಡಿ ನಮಗೆ ಬಂದ ಕಷ್ಟ ಕಾರ್ಪಣ್ಯಗಳನ್ನ ನಾವು ತೊಳೆದುಕೊಳ್ಳಬಹುದು ಅಂತ ಮಹಾಭಾರತ ನಮಗೆ ಒಂದು ನೀತಿಯನ್ನ ತಿಳಿಸಿಕೊಡ್ತಾ ಇದೆ. ಈ ರೀತಿಯಾಗಿ ಮಾಡಿದಾಗ ಯಾಕೆ? ಅವರಲ್ಲಿ ಕಷ್ಟ ಕೊಡುವವರಲ್ಲಿ ಇದ್ದು ಕೆಲಸ ಮಾಡುವವನು ಪರಮಾತ್ಮನೇ, ನಮ್ಮ ಒಳಗೆ ಇದ್ದು ಪ್ರೇರಣೆ ಮಾಡಿ ಆ ಉಪಾಯವನ್ನು ಕೊಡುವವನು ಕೂಡ ಪರಮಾತ್ಮನೇ. ಅದರಿಂದ ಧಿಯೋಯನ ಪ್ರಚೋದಯ, ಎಲ್ಲವನ್ನು ಕೂಡ ಪ್ರೇರಣೆ ಮಾಡುವವ ಪರಮಾತ್ಮನೇ, ಎಲ್ಲರನ್ನೂ ಪ್ರೇರಣೆ ಮಾಡುವವ ಪರಮಾತ್ಮನೇ. ಈ ದೃಢವಾದ ಒಂದು ವಿಶ್ವಾಸ ನಮ್ಮಲ್ಲಿ ಇರಬೇಕು. ಅದನ್ನೇ ಮಹಾಭಾರತ ತಿಳಿಸಿಕೊಡ್ತಾ ಇತ್ತು. ಪರಮಾತ್ಮ ಎಷ್ಟು ಸರ್ವೋತ್ತಮನಾಗಿದ್ದಾನೆ ನೋಡಿ. ರುದ್ರದೇವರನ್ನೂ ಪ್ರೇರಣೆ ಮಾಡ್ತಾನೆ, ಅಶ್ವತ್ಥಾಮರನ್ನೂ ಪ್ರೇರಣೆ ಮಾಡ್ತಾನೆ. ದೊಡ್ಡ ಶಕ್ತಿ, ಸರ್ವೋತ್ತಮ ಅಂತ ಅದಕ್ಕೆ ಹೇಳೋದು. ಆ ರೀತಿಯಾಗಿ ಮಾಡಿದಾಗ ಏನೇನು ಆಯುಧಗಳನ್ನ ನುಂಗಿ ಹಾಕಿದ್ರು ರುದ್ರದೇವರು, ಅದೆಲ್ಲವನ್ನು ಕೂಡ ಕೊಟ್ರು ಹಾಗೆ ಅಂತ ಹೇಳ್ತಾರೆ. ಉವಾಚ ಚಾಹಮಾದಿಷ್ಟೋ ವಿಷ್ಣುನಾ ಪ್ರಭವಿಷ್ಣುನಾ ಅರಕ್ಷಂ ಪಾರ್ಥ ಶಿಬಿರಂ ಇಯಂತಂ ಕಾಲಮೇವತು. ಮಾಡಿ ಹೇಳಿದ್ರಂತೆ ರುದ್ರದೇವರು ಅಶ್ವತ್ಥಾಮರಿಗೆ ಹೇಳಿದರು, ಅಶ್ವತ್ಥಾಮ, ಇಷ್ಟು ದಿವಸ ಇಷ್ಟು ಕಾಲ ನಾನು ಈ ಶಿಬಿರವನ್ನ ಕಾಯ್ತಾ ಇದ್ದೆ. ಇಷ್ಟು ಕಾಲ ನಾನು ಶಿಬಿರವನ್ನ ಕಾಯ್ತಾ ಇದ್ದೆ. ಯಾಕೆ? ಪರಮಾತ್ಮನ ಒಂದು ಪ್ರಚೋದನೆ, ಪರಮಾತ್ಮ ಒಂದು ಪ್ರೇರಣೆ ನಾನು ಕಾಯ್ತಾ ಇದ್ದೆ. ವಿಷ್ಣುನ ಆದಿಷ್ಟ, ವಿಷ್ಣುವಿನಿಂದ ಆಜ್ಞಾಪಿಸಲ್ಪಟ್ಟವನಾಗಿ ನಾನು ಇಯಂತಂ ಕಾಲಂ ಏತಾವತ್ ಪರ್ಯಂತಂ ಪಾರ್ಥ ಶಿಬಿರಂ ಅರಕ್ಷಂ, ಪಾಂಡವರ ಶಿಬಿರವನ್ನು ನಾನು ರಕ್ಷಣೆ ಮಾಡಿದೆ. ನೋಡಿ, ರುದ್ರದೇವರನ್ನು ಕೂಡ ನಿಯಮನ ಮಾಡುವ ಶಕ್ತಿ ಯಾರು? ಪರಮಾತ್ಮ ಶ್ರೀಹರಿ ಅಂತ ಎಷ್ಟು ಸ್ಪಷ್ಟ ಇದು ನೋಡಿ. ರುದ್ರದೇವರೇ ಹೇಳ್ತಾರೆ, ನನ್ನನ್ನ ಪರಮಾತ್ಮನ ಆಜ್ಞೆಯಿಂದ ನಾನು ನಿಯಮಿಸಲ್ಪಟ್ಟವನಾಗಿ ನಾನು ಈ ಪಾಂಡವರ ಶಿಬಿರವನ್ನ ಇಷ್ಟೊತ್ತು ಕಾಯ್ತಾ ಇದ್ದೆ. ಮುಂದೆ ತದಿಚ್ಛೆಯೈವ ನಿರ್ದಿಷ್ಟೋ ದಾಸ್ಯೇ ಮಾರ್ಗಂ ತವಾದ್ಯ ಚ ಆಯುಧಾನಿ ಚ ಸರ್ವಾಣಿ ಹಂತಂ ಸರ್ವಾಣಿ ಮಾಂಜನಾನ್. ಈಗ ಆ ಪರಮಾತ್ಮನೇ ಹೇಳ್ತಾ ಇದ್ದಾನೆ, ವಿಷ್ಣುವೇ ಹೇಳ್ತಾ ಇದ್ದಾನೆ, ನೀನು ಅವನಿಗೆ ಜಾಗ ಬಿಡು ಹಾಗೆ. ಅದರಿಂದ ಪರಮಾತ್ಮನ ಆಜ್ಞೆಯಂತೆ ನಾನು ಇಷ್ಟೊತ್ತು ಕಾಯ್ತಾ ಇದ್ದೆ, ಯಾರನ್ನೂ ಬಿಟ್ಟಿಲ್ಲ, ನಿನ್ನನ್ನು ಬಿಟ್ಟಿಲ್ಲ. ಈಗ ಅದೇ ಪರಮಾತ್ಮನೇ ನೀನು ಮಾಡಿದ ಯಜ್ಞದಿಂದ ಸಂತುಷ್ಟನಾಗಿ ನನಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಅದರಿಂದ ಹೋಗು ನೀನು, ನಿನಗೆ ಯಾರು ನಿಲ್ಲಿಸುವವರು ಇಲ್ಲ, ಹೋಗು ನೀನು ಹಾಗೆ ಅಂತ ಕೊಟ್ಟು ಎಲ್ಲ ಆಯುಧಗಳನ್ನು ಅಲ್ಲಿ ಅವರನ್ನ ಸಂಹಾರ ಮಾಡೋದಕ್ಕೆ ಏನೇನು ಆಯುಧಗಳು ಬೇಕೋ, ಉಪಪಾಂಡವರನ್ನ ಧೃಷ್ಟದ್ಯುಮ್ನನ್ನ ಸಂಹಾರ ಮಾಡುವುದಕ್ಕೆ ಏನೇನು ಆಯುಧಗಳು ಬೇಕೋ ಅದೆಲ್ಲವನ್ನು ರುದ್ರದೇವರೇ ಕೊಟ್ರಂತೆ. ನೋಡಿ, ಒಂದು ಸರಿಯಾದ ಒಂದು ವೇದ ಮಾರ್ಗದಲ್ಲಿ ನಾವು ನಡೆದು ಒಂದು ಯಾಗವನ್ನು, ಪೂಜೆಯನ್ನು, ಒಂದು ಪರಿಹಾರವನ್ನು ನಾವು ಮಾಡಿದರೆ ಶ್ರದ್ಧಾ ಭಕ್ತಿಯಿಂದ ದೇವರು ಎಷ್ಟು ಉಪಕಾರ ಮಾಡ್ತಾನೆ ನೋಡಿ. ದಾರಿಯನ್ನು ಕೊಟ್ಟ, ಸಹಕಾರಿಯಾಗಿ ಅಶ್ವತ್ಥಾಮರಿಗೆ ಬೇಕಾಗಿರುವ ಆಯುಧಗಳನ್ನು ಕೂಡ ಕೊಟ್ಟ ಅಂತ ಮಹಾಭಾರತ ಹೇಳ್ತಾ ಇದೆ. ಸರ್ವಾಣಿ ಆಯುಧಾನಿ ಚ ದಾಸ್ಯೇ ಇಮಾನ್ ಶಿಬಿರಸ್ಥಾನ್ ಸರ್ವಾನ್ ಜನಾನ್ ಜಹಿ. ಹೋಗು, ಶಿಬಿರದಲ್ಲಿ ಇರುವ ಎಲ್ಲರನ್ನು ಕೂಡ ಸಂಹಾರ ಮಾಡು ಹಾಗೆ ಅಂತ ರುದ್ರದೇವರು ಅಶ್ವತ್ಥಾಮರಿಗೆ ಹೇಳಿದ್ರು ಅಂತ ಹೇಳ್ತಾರೆ. ಇತ್ಯುದೀರ್ಯ ಪ್ರದಾಯಾಶು ಸರ್ವಾ ಹೇತಿರ್ ವೃಷಧ್ವಜ ತತ್ರೈವಾಂತರ್ಧದೆ ಸೋಪಿ ಪ್ರೋವಾಚ ಕೃಪಸಾತ್ವತೌ. ಈ ರೀತಿಯಾಗಿ ವೃಷಧ್ವಜ, ರುದ್ರದೇವರು ರಥದಲ್ಲಿ ಬಂದಿದ್ರು. ಯಾವ ರಥ ಅವ್ರದ್ದು? ವೃಷಧ್ವಜ, ನಂದಿಕೇಶ್ವರ. ನಂದಿ ಅಂತ ನಾವೇನ್ ಹೇಳ್ತೀವಿ, ಒಬ್ಬೊಬ್ಬರಿಗೆ ಒಂದೊಂದು ಧ್ವಜ ಇರ್ತದ ನೋಡಿ. ಪರಮಾತ್ಮನಿಗೆ ಗರುಡ ಧ್ವಜ ಅಂತ ಹೆಸರು. ಪರಮಾತ್ಮನ ಧ್ವಜದಲ್ಲಿ, ಧ್ವಜ ಅಂದ್ರೆ ಅದೊಂದು ಫ್ಲಾಗ್, ಆ ಫ್ಲಾಗ್ ನಲ್ಲಿ ಗರುಡನ ಚಿಹ್ನೆ ಇರ್ತದೆ, ಗರುಡ ಧ್ವಜ ಪರಮಾತ್ಮ. ರುದ್ರದೇವರು ವೃಷಧ್ವಜ ಅಂತ ಹೇಳ್ತಾರೆ. ಇದೆಲ್ಲ ಚಿಂತನೆ ಮಾಡಬೇಕಾದ್ದು. ಸಂತುಷ್ಟರಾಗ್ತಾರೆ. ಈ ರೀತಿಯಾಗಿ ಚಿಂತನೆ ಮಾಡಿದರೆ ರುದ್ರದೇವರು ಸಂತುಷ್ಟರಾಗ್ತಾರೆ. ರುದ್ರಾಂತರ್ಯಾಮಿಯಾದ ಪರಮಾತ್ಮ ಸಂತುಷ್ಟನಾಗ್ತಾನೆ.
ಆ ರೀತಿಯಾಗಿ ಆ ರುದ್ರದೇವರು ಹೇಳಿ ಆ ವೃಷಧ್ವಜರಾದ ರುದ್ರದೇವರು ತತ್ರೈವ ಅಂತರ್ಧರೆ, ಅಲ್ಲೇ ಕಣ್ಮರೆ ಆದರು. ಅಶ್ವತ್ಥಾಮರು ಬಂದಾಗ ರುದ್ರರು ಅವರ ಸುತ್ತ ಅನೇಕ ಕೃಷ್ಣನ ರೂಪ, ಯಾವಾಗ ಮಾನಸಿಕವಾದ ಒಂದು ಯಜ್ಞವನ್ನ ಮಾಡಿದರು ಅಶ್ವತ್ಥಾಮರು, ಅದರಿಂದ ವಿಷ್ಣುವಿನ ಪ್ರೀತಿಗಾಗಿ ಮಾಡಿದ್ರು, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡಿದ್ರು. ಆಗ ಆ ಎಲ್ಲ ವಿಘ್ನಗಳು ಕೂಡ ಅವರಿಗೆ ಪರಿಹಾರ ಆಯಿತು ಮತ್ತು ಅವರನ್ನು ಕೊಲ್ಲೋದಕ್ಕೆ ಬೇಕಾದ ಆಯುಧಗಳು ಎಲ್ಲವೂ ಕೂಡ ಸಿಕ್ತು. ಹಾಗೆ ಅಂತ ಈ ರೀತಿಯಾಗಿ ರುದ್ರದೇವರು ಅಲ್ಲೇ ತಿರೋಹಿತರಾದರು, ಅಂದ್ರೆ ಕಣ್ಮರೆಯಾದರು, ಮರೆಯಾದರು ಅಂತ. ದ್ರೌಣಿರಪಿ ಕೃಪಸಾತ್ವತೋ, ಕೃಪಾ ಮತ್ತು ಕೃತವರ್ಮ ಇಬ್ಬರನ್ನ ಕೂಡಿಕೊಂಡು ಹೇಳಿದ್ರಂತೆ ಅವರ ಹತ್ರ. ಈಗ ಅಶ್ವತ್ಥಾಮರು ಕೃಪಾಚಾರ್ಯರ ಹತ್ರನು ಮತ್ತು ಕೃತವರ್ಮ ಅವರಿಬ್ಬರ ಹತ್ರ ಹೇಳ್ತಾರೆ, ಏ ನಿರ್ಯಾಸ್ಯಂತಿ ಶಿಬಿರಾತ್ ಜಹಿತಂ ತಾಂಸ್ತು ಸರ್ವಶಃ ಇತ್ಯುಕ್ತ್ವಾ ಪ್ರವಿವೇಶಾಂತರ್ಧನ್ವಿ ಖಡ್ಗಿ ಕೃತಾಂತವತ್. ನೋಡಿ, ಇಲ್ಲಿ ಒಂದು ಪ್ರಶ್ನೆ ಬರ್ಬಹುದು ನಮಗೆ. ಅಲ್ಲ, ಉಪಪಾಂಡವರನ್ನ ದೃಷ್ಟದ್ಯುಮ್ನನ್ನ ಸಂಹಾರ ಮಾಡಬೇಕು ಅಂತ ಅಶ್ವತ್ಥಾಮರು ಹೋಗೋದು ತಪ್ಪಲ್ಲವೇ? ದುರ್ಯೋಧನನ ಒಂದು ಪ್ರಚೋದನೆಗೆ ಒಳಗಾಗಿ ಹೋಗ್ತಾ ಇದ್ದಾರೆ, ಮಾಡೋದು ಕೆಟ್ಟ ಕೆಲಸ. ಅದಕ್ಕಾಗಿ ಪರಮಾತ್ಮ ಆ ಒಂದು ಪರಮಾತ್ಮನ ಕುರಿತು ಒಂದು ಪೂಜೆಯನ್ನು ಮಾಡಿ ಅದಕ್ಕೆ ಪರಮಾತ್ಮನ ಅನುಗ್ರಹವನ್ನು ಕೂಡ ಪಡೆದು ರುದ್ರದೇವರು ಆಯುಧಗಳನ್ನೆಲ್ಲ ಕೊಟ್ಟು ಹೋದ್ರು ಅಂತ ಹೇಳ್ತಾ ಇದೆ ಮಹಾಭಾರತ. ಎಷ್ಟರ ಮಟ್ಟಿಗೆ ಸರಿ ಇದು? ಸರಿನಾ ಇದು? ಪಾಪ ಅವ್ರೇನ್ ನಿದ್ದೆ ಮಾಡ್ತಾ ಇದ್ದಾರೆ ಪಾಪ ಉಪಪಾಂಡವರು, ದೃಷ್ಟದ್ಯುಮ್ನ ಅವರೆಲ್ಲ. ಅವರನ್ನು ಕೊಲ್ಲಿಲಿಕ್ಕೆ ಇಂತಹ ದೊಡ್ಡ ದೊಡ್ಡ ದೇವತೆಗಳು, ಪರಮಾತ್ಮ ಸಾಕ್ಷಾತ್ ಶ್ರೀಹರಿ, ಅವನು ಕೂಡ ಇದಕ್ಕೆ ಅನುಗ್ರಹ ಮಾಡಿದ ಅಂದ್ರೆ ಏನ್ ಅರ್ಥ ಇದು? ಹಾಗೆಂದ್ರೆ ಅದಕ್ಕೆ ಆಚಾರ್ಯರು ಮೊದಲೇ ಹೇಳಿಬಿಟ್ರು. ಮೊದಲೇ ಏನ್ ಹೇಳಿದ್ರು? ಇದು ಮುಂದೆ ಕಲಿಯುಗ ಬರಬೇಕಾಗಿದೆ. ಕಲಿಯುಗ ಬರಬೇಕು ಅಂದ್ರೆ ದೇವತೆಗಳು ಭೂಮಿಯಲ್ಲಿ ಇರಬಾರದು. ಉಪಪಾಂಡವರು, ದೃಷ್ಟದ್ಯುಮ್ನ ಇವರೆಲ್ಲ, ದೃಷ್ಟದ್ಯುಮ್ನ ಅಂದ್ರೆ ಯಾರು? ಅಗ್ನಿದೇವರ ಅವತಾರ ದೃಷ್ಟದ್ಯುಮ್ನ. ಹಾಗೆ ಅಂದ್ರೆ ಅವರೆಲ್ಲ ಭೂಮಿಯಲ್ಲಿ ಇದ್ರೆ ಕಲಿಯುಗ ಬರೋದಿಲ್ಲ. ಅದರಿಂದ ಕಲಿಯುಗ ಬರಬೇಕು, ಕಾಲಚಕ್ರ ತಿರುಗಬೇಕು, ಯಾವ ಯಾವ ಕಾಲದಲ್ಲಿ ಏನೇನು ಕೆಲಸ ಆಗಬೇಕು ಆಗಲೇಬೇಕು. ಇದು ಪರಮಾತ್ಮನ ನಿಯಮ ಇದು. ಅದರಿಂದ ಪರಮಾತ್ಮನೇ ಪ್ರಚೋದಿತರಾಗಿ ಅಶ್ವತ್ಥಾಮರು ಬಂದರೆ ಹೊರತು ಇದೆ ಹೌದು ದುರ್ಯೋಧನನನ್ನ ತೃಪ್ತಿಪಡಿಸ್ಬೇಕು ಅಂತ ಬಂದ್ರು, ಆದರೆ ಅದು ನೆಪ ಅಷ್ಟೇ. ಅದೊಂದು ನೆಪ ಅಷ್ಟೇ. ಮುಖ್ಯವಾಗಿ ಏನು? ಪರಮಾತ್ಮ ಪ್ರಚೋದನೆ ಏನು ಅಂತ, ಈ ಪಾಂಡವರ ಕಡೆ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಸಾಯಲೇಬೇಕು, ಮುಂದೆ ಕಲಿಯುಗ ಬರಬೇಕಾಗಿದೆ. ಅದರಿಂದ ದ್ವಾಪರಯುಗದ ಕೊನೆಯಲ್ಲಿ ಆದ ಘಟನೆ ಇದು. ಇನ್ನೇನು ಎಲ್ಲರೂ ಮುಗಿತು, ಕೃಷ್ಣ ವೈಕುಂಠಕ್ಕೆ ಹೋಗ್ತಾನೆ, ಪಾಂಡವರು ಹೋಗ್ತಾರೆ, ಕಲಿಯುಗ ಪ್ರಾರಂಭವಾಗ್ಬಿಡುತ್ತೆ. ಅಂತಹ ಒಂದು ಕೊನೆ ಅಂತ ಇದು. ಅದರಿಂದ ಅದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಪರಮಾತ್ಮ ಪ್ರಚೋದನೆ ಮಾಡಿದ, ರುದ್ರದೇವರು ಎಲ್ಲವನ್ನು ಕೊಟ್ರು ಹಾಗೆ ಅಂತ ನಾವು ತಿಳ್ಕೋಬೇಕು ಹೊರತು ಇದೇನೋ ದುರ್ಯೋಧನನ್ನ ಸಪೋರ್ಟ್ ಮಾಡುವುದಕ್ಕಾಗಿ ಮಾತ್ರ ಮಾಡಿದ್ರು ಹಾಗೆ ಅಂತ ನಾವು ತಿಳಿಯಬಾರ್ದು. ಯಾಕೆ? ದುರ್ಯೋಧನನ್ನ ಸಪೋರ್ಟ್ ಮಾಡಬೇಕಾಗಿಲ್ಲ, ಅದು ಪರಮಾತ್ಮ ರುದ್ರದೇವರು ಯಾರು ಮಾಡುವರಲ್ಲ ಆತರ. ಅಶ್ವತ್ಥಾಮರು ಮಾಡಿದ್ರು ಅಂದ್ರೆ ಅವರ ಒಳಗೆ ಒಂದು ರೂಪದಿಂದ ಕಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಶ್ವತ್ಥಾಮರ ಒಳಗೆ ರುದ್ರದೇವರ ಅವತಾರ ನೋಡಿ. ರುದ್ರದೇವರ ಅವತಾರ ಆದರೂ ಕೂಡ ಕಲಿಯ ಒಂದು ಸನ್ನಿಧಾನ ಬಂದ್ಬಿಟ್ಟಿದೆ. ಅದರಿಂದ ಇಂಥ ದುರ್ಬುದ್ಧಿಯಲ್ಲಿ ಅಶ್ವತ್ಥಾಮರು ಕೈ ಹಾಕಿದ್ರು. ಪರಮಾತ್ಮ ಅದನ್ನ ಸಜ್ಜನರವರು, ದೇವತಾ ಅವತಾರ. ಅದರಿಂದ ಅದು ಕೂಡ ಒಂದು ರೀತಿಯಾಗಿ ಒಳ್ಳೆದಕ್ಕೆ ಆಗ್ತದೆ, ಮುಂದೆ ಕಲಿಯುಗ ಬರಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಪರಮಾತ್ಮ ದುಷ್ಟರಿಗಾಗಿ ಒಂದು ಸೇವೆಯನ್ನ ಮಾಡಿದರೂ ಕೂಡ ದೊಡ್ಡ ದೊಡ್ಡ ದೇವತೆಗಳು ಮಾಡುವ ಒಂದು ಸೇವೆಯನ್ನ ಸನ್ಮಾರ್ಗದಲ್ಲಿ ಒಂದು ಒಳ್ಳೆ ಕೆಲಸಕ್ಕೆ ದೇವರು ಅದನ್ನ ಉಪಯೋಗಿಸ್ಕೊತಾನೆ. ದೇವರು ತೋರುವ ಒಂದು ಕರುಣೆ ಇದು. ಯದ್ಯಪಿ ಕೆಟ್ಟ ಕಾರ್ಯ ಇದು, ದುರ್ಯೋಧನನ ಪ್ರೀತಿಗಾಗಿ ಮಾಡ್ತಾ ಇರೋದು. ಆದರೂ ಮಾಡ್ತಾ ಇರೋದು ಯಾರು? ಅಶ್ವತ್ಥಾಮರು, ರುದ್ರದೇವರ ಅವತಾರ. ಅವರು ಮಾಡಿದ ಆ ಕೆಲಸ ವ್ಯರ್ಥ ಆಗಬಾರದು. ಅದರಿಂದ ಮುಂದಿನ ಕಲಿಯುಗ ಪ್ರವೃತ್ತಿ, ಕಲಿಯುಗ ನಡೀಬೇಕಾಗಿದೆ, ಕಲಿಯುಗ ಬರಬೇಕಾಗಿದೆ ಎಂಬ ಒಂದು ಪಾಯಿಂಟ್ ಅನ್ನು ಕೂಡ ಪರಮಾತ್ಮ ಸೇರಿಸಿ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅದರಿಂದ ದುಷ್ಟರಿಗೆ ಸಪೋರ್ಟ್ ಮಾಡಬಹುದು ಅಂತ ನಾವು ತಿಳಿಬಾರ್ದು. ದುಷ್ಟರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವರಿಗೆ ಮುಂದೆ ಅದರ ಒಂದು ಪರಿಣಾಮ ಹಾಗೆ ಆಗ್ತದೆ. ಅದನ್ನ ನಾವು ಎಲ್ಲಿ ನೋಡ್ತೀವಿ? ಭಾಗವತದಲ್ಲಿ ನೋಡ್ತೀವಿ. ಭಾಗವತದ ಮೊದಲನೇ ಸ್ಕಂದದಲ್ಲಿ ಆರಂಭದಲ್ಲಿ ಬಂತು. ಉಪಪಾಂಡವರು ಇರಬಾರದು ಅಂತ ಹೇಳಿ ಉತ್ತರಾದೇವಿಯ ಮೇಲೂ ಕೂಡ ಅಶ್ವತ್ಥಾಮರು ಏನ್ ಮಾಡ್ತಾರೆ? ಗರ್ಭವನ್ನ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ ಗರ್ಭದಲ್ಲಿ. ಆಗ ಪರಮಾತ್ಮ ಆಯುಧವನ್ನು ಹಿಡ್ಕೊಂಡು ತಿರುಗಿ ಪರೀಕ್ಷಿತ್ ರಾಜನನ್ನ ರಕ್ಷಣೆ ಮಾಡಿದ. ಅದರಿಂದ ವಿಷ್ಣುರಾತ ಅಂತ ಹೆಸರು ಬಂತು ಅಂತ ಭಾಗವತದಲ್ಲಿ ನಾವು ಕೇಳ್ತೀವಿ. ಅದಕ್ಕೆಲ್ಲ ಒಂದು
ಆದ ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಅನ್ನ ಮಹಾಭಾರತದಲ್ಲಿ ನಾವು ಕಾಣ್ತಾ ಇದ್ದೀವಿ ನೋಡಿ. ಮಹಾಭಾರತ ಕಲಿ ಬಿದ್ದ ಕತೆ, ಕಲಿ ದುರ್ಯೋಧನ ಬಿದ್ದ ಕತೆ. ಭಾಗವತದಲ್ಲಿ ಕಲಿ ಹೇಗೆ ಎದ್ದ ಹಾಗೆ ಅಂತ 5 ಸ್ಥಾನವನ್ನು ಕೊಡ್ತಾರೆ. ಪರೀಕ್ಷಿತ್ ರಾಜನನ್ನ ಪರೀಕ್ಷಿತ್ ರಾಜ ಕಲಿಯನ್ನ ನಿಗ್ರಹ ಮಾಡ್ತಾರೆ ಇತ್ಯಾದಿ ಘಟನೆ ಎಲ್ಲ ನಾವು ಕೇಳ್ತೀವಿ ನೋಡಿ ಭಾಗವತದಲ್ಲಿ. ಅದನ್ನ ಲಿಂಕ್ ಮಾಡ್ಕೋಬೇಕು, ಗೊತ್ತಾಗ್ತದೆ. ಈ ರೀತಿಯಾಗಿ ಅಶ್ವತ್ಥಾಮರು ಮಾಡಿದ್ರು ಅಂದ್ರೆ ಆ ರೀತಿಯಾಗಿ ನಾವು ತಗೋಬೇಕು. ಅಲ್ಲಿ ಮುಂದೆ ಭಾಗವತದಲ್ಲಿ ಬರ್ತದೆ, ಕೃಷ್ಣ ಶಾಪ ಕೊಡ್ತಾನೆ. ಕೃಷ್ಣ ಶಾಪ ಕೊಡ್ತಾನೆ ಅಶ್ವತ್ಥಾಮರಿಗೆ, ಇಂಥ ಹೀನಾಯ ಕೆಲಸ ಮಾಡೋದಕ್ಕೆ ಹಾಗೆ. ಆದರೂ ಕೂಡ ದೊಡ್ಡವರ ಕಾರ್ಯ ಅದು ಒಂದು ಉಪಯುಕ್ತ ಜಗತ್ತಿಗೆ ಉಪಯೋಗವೇ ಆಗ್ತದೆ. ಮುಂದೆ ಕಲಿಯುಗ ಬರ್ಲಿಕ್ಕಿದೆ ಅಂತ ಇಷ್ಟು ಸಮಾಧಾನವನ್ನು ನಾವು ಇಟ್ಟುಕೊಂಡು ಇದನ್ನ ಅರ್ಥ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ಅಶ್ವತ್ಥಾಮರು ಕೃಪಾ ಮತ್ತು ಕೃತವರ್ಮ ಅವ್ರ ಹತ್ರ ಹೇಳಿದರಂತೆ, ನಾನು ಆಯುಧಗಳನ್ನು ಹಿಡ್ಕೊಂಡು ಒಳಗೆ ಹೋಗ್ತೀನಿ. ಯಾರ್ಯಾರು ಓಡಿ ಬರ್ತಾರೆ ಪ್ರಾಣ ಉಳಿಸ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟು ಶಿಬಿರದಿಂದ ಯಾರಾவது ಹೊರಗೆ ಬಂದರೆ ಅವರನ್ನ ನೀವು ಖಡ್ಗದಿಂದ ಸಂಹಾರ ಮಾಡಿ ಹಾಗೆ ಅಂತ ಕೃಪಾಚಾರ್ಯರು ಕೃತವರ್ಮ ಅವರಿಬ್ಬರಿಗೂ ಕೂಡ ಹೇಳಿ ಅಶ್ವತ್ಥಾಮರು ತಾವು ಒಳಗೆ ಹೋದರು ಅಂತ ಹೇಳ್ತಾರೆ. ಪಾರಾವತಾಶ್ವಂ ಸ ತದಾಶಯಾನಂ ಉಪೇತ್ಯ ಪದ್ಭ್ಯಾಂ ಸಮತಾಡಯಚ್ಚ ವಕ್ಷಸ್ಯ ಸಾಬದದ್ ವೀತನಿದ್ರೋ ಜಾನೇ ಭವಂತಂ ಹಿ ಗುರೋಸ್ತನೂಜಂ. ತಥಾ ಶಿಬಿರ ಪ್ರವೇಶಾನಂತರಂ, ಶಿಬಿರದಲ್ಲಿ ಪ್ರವೇಶ ಮಾಡ್ತಾರೆ ಅಶ್ವತ್ಥಾಮರು. ಆಗ ಪಾರಾವತಾಶ್ವಂ, ಪಾರಾವತ ಪಕ್ಷಿ ವರ್ಣ ತದ್ವದ್ವಿದ್ಯಮಾನ ಅಶ್ವವಂತಂ ದೃಷ್ಟದ್ಯುಮ್ನಂ ಅಂತ ಸೀದಾ ಹೋದದ್ದು ಯಾರತ್ರ? ದೃಷ್ಟದ್ಯುಮ್ನನ ಹತ್ರ ಹೋಗ್ತಾರೆ. ತಮ್ಮ ತಂದೆಯಾದ ದ್ರೋಣಾಚಾರ್ಯರನ್ನ ಸಂಹಾರ ಮಾಡಿದ್ರು ಅಂತ ಮನಸ್ಸಿನಲ್ಲಿ ಒಂದು ಕೋಪ, ಸಿಟ್ಟು ಇದ್ದೇ ಇತ್ತು ಅಶ್ವತ್ಥಾಮರಿಗೆ. ಅದರಿಂದ ಸೀದಾ ಹೋದದ್ದು ಯಾರ ಮೇಲೆ? ದೃಷ್ಟದ್ಯುಮ್ನನ ಅವನ ಹತ್ರ ಹೋಗಿ ಪದ್ಭ್ಯಾಂ ವಕ್ಷಸಿ ಸಮತಾಡಯತ್, ಕಾಲಿಂದ ಅವನ ಎದೆ ಮೇಲೆ ಒದ್ರಂತೆ ಅಶ್ವತ್ಥಾಮ. ದೃಷ್ಟದ್ಯುಮ್ನನ್ನ ಒದ್ರು. ಆಗ ನಿದ್ದೆಯಲ್ಲಿ ಇದ್ರು ಪಾಪ ದೃಷ್ಟದ್ಯುಮ್ನ, ಅಗ್ನಿಯ ಅವತಾರ. ಎಚ್ಚೆತ್ತುಕೊಂಡು ವಿಗತ ನಿದ್ರಶ್ಚಾಸೋ ಪಾರ್ಶತಃ ಅವದತ್. ಕಿಮಿತಿ ಗುರೋಹೋ ದ್ರೋಣಸ್ಯ ತನುಜಂ ಪುತ್ರಂ ಭವಂತಂ ತ್ವಾಂ ಜಾನೆ ಅಹಂ ಇತಿ ಶೇಷಃ. ಆಗ ನಿದ್ರೆಯಿಂದ ಎಚ್ಚೆತ್ತುಕೊಂಡು ಅಶ್ವತ್ಥಾಮರು ಇವರು ದೃಷ್ಟದ್ಯುಮ್ನ ಹೇಳ್ತಾರೆ, ನನಗೆ ಗೊತ್ತು ನೀವು ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮರೇ ಬಂದಿರೋದು ನೀವು ಹಾಗೆ ಅಂತ ನನಗೆ ಗೊತ್ತು ಹಾಗೆ ಅಂತ ಹೇಳ್ತಾರೆ. ಸಮುತ್ತಿತಂ ಮಾಂ ಜಹಿ ಶಸ್ತ್ರಪಾಣಿಂ ಶಸ್ತ್ರೇಣ ವೀರೋಸಿ ಸ ವೀರಧರ್ಮ ಲೋಕಶ್ಚ ಮೇ ಸಂತ್ವತ ಶಸ್ತ್ರಪೂತ ಇತಿ ಭ್ರುವಾಣಂ ಸ ವೃಷಾ ಜಗಾದ. ಸಮುತ್ತಿತಂ ತಲ್ಪಾತ್, ಅವನ್ನ ಹಾಸಿಗೆಯಿಂದ ಎದ್ದು ಹೇಳ್ತಾ ಇದ್ದಾರೆ ದೃಷ್ಟದ್ಯುಮ್ನ. ಶಸ್ತ್ರಪಾಣಿಂ ಮಾಂ ಜಹಿ ಯತಃ ತ್ವಂ ವೀರೋಸಿ, ನಾನು ಕೂಡ ಕೈಯಲ್ಲಿ ಶಸ್ತ್ರಗಳನ್ನು ಹಿಡಿತೇನೆ, ನಾನೀಗ ಮಲಗಿದ್ದೇನೆ, ಈಗ ನನ್ನ ಜೊತೆಗೆ ಯುದ್ಧ ಮಾಡಬೇಡಿ, ನಾನು ಎದ್ದು ಶಸ್ತ್ರವನ್ನ ಹಿಡಿತೀನಿ. ಯಾಕೆ? ನೀವು ಕೂಡ ಎಂತವರು? ವೀರರು ಹಾಗೆ ನೋಡಿ. ಕ್ಷತ್ರಿಯ ರಕ್ತ ಹೇಗೆ ಮಾತಾಡ್ತಾರೆ ನೋಡಿ. ನಾನು ಯುದ್ಧಕ್ಕೆ ತಯಾರಾಗ್ತೀನಿ, ಈಗೇನು ಹಾಸಿಗೆಯಲ್ಲಿ ಮಲಗಿದ್ದೀನಿ, ನಾನು ಎದ್ದೇಳ್ತಾ ಇದ್ದೀನಿ, ನೀನು ವೀರನಾಗಿದ್ದೀಯ ಅಶ್ವತ್ಥಾಮ, ಅದರಿಂದ ಶಸ್ತ್ರವನ್ನು ತೆಗೆದ ಮೇಲೆ ಯುದ್ಧ ಮಾಡು ಹಾಗೆ ಅಂತ ಹೇಳ್ತಾರೆ. ಶಸ್ತ್ರಪಾಣೇರ್ ವಧೋ ಯಹ ಸಹ ವೀರಧರ್ಮ, ಅದು ವೀರಧರ್ಮ, ವೀರರ ಕ್ಷತ್ರಿಯರ ಧರ್ಮ ಅದು. ಶಸ್ತ್ರಪಾಣಿ ಯುಕ್ತರಾಗಿ ಅವರು ಸಾಯ್ಬೇಕು. ಶಸ್ತ್ರಭೂತಾಹ ಲೋಕಾಹ ಯುದ್ಧೇ ಶಸ್ತ್ರಹತಾನಾಂ ಯೇ ಲೋಕಾಹ ತೇ ಶಸ್ತ್ರಭೂತ ಇತ್ಯುಚ್ಯಂತೆ. ಶಸ್ತ್ರದಿಂದಲೇ ಅವರು ಪವಿತ್ರರಾಗೋದು. ಶಸ್ತ್ರದಿಂದ ಯುದ್ಧ ಮಾಡಿಯೇ ಅವರು ಪವಿತ್ರರಾಗೋದು. ಅದು ಕ್ಷತ್ರಿಯರ ಧರ್ಮ ಅದು. ಅದರಿಂದ ಸತ್ತ ಮೇಲೂ ಕೂಡ ಅವರು ವೀರಸ್ವರ್ಗ ಅಂತ ಹೇಳ್ತಾರೆ. ಆ ವೀರಸ್ವರ್ಗ ಎನ್ನತಕ್ಕ ಲೋಕ ಅದೊಂದು ಸ್ವರ್ಗಲೋಕ, ಅಲ್ಲಿಗೆ ಹೋಗ್ತಾರೆ ಹಾಗೆ. ನನಗೂ ಕೂಡ ಆ ರೀತಿಯಾಗಿ ಆಗ್ತದೆ. ನಾನು ಸಾಯ್ತೇನೆ, ಸಾಯೋದಕ್ಕೆ ನಾನೇ ಹೆದರಲ್ಲ, ಆದ್ರೆ ಯುದ್ಧ ಮಾಡ್ತಾ ಸಾಯ್ತೇನೆ. ಹಾಸಿಗೆಯಲ್ಲಿ ಮಲ್ಕೊಂಡು ಸತ್ತ ಹಾಗೆ ಅಂದ್ರೆ ಅದು ವೀರರ ಲಕ್ಷಣ ಅಲ್ಲ. ಅದು ಯುದ್ಧ ಮಾಡ್ತಾ ಸತ್ರು ಸರಿಗಿದೆ, ಕ್ಷತ್ರಿಯರ ಲಕ್ಷಣ ಸರಿಗಿದೆ. ಅದರಿಂದ ಆ ದೃಷ್ಟದ್ಯುಮ್ನ ಹೇಳ್ತಾ ಇದ್ದಾರೆ, ನಾನು ಶಸ್ತ್ರವನ್ನ ತೆಗಿತೀನಿ, ಆಮೇಲೆ ಯುದ್ಧ ಮಾಡೋಣ, ನನಗೆ ಸ್ವರ್ಗ ಸಿಗ್ತದೆ ಹಾಗೆ ಅಂತ. ಮೇ ಸಂತು ಇತಿ ಬ್ರುವಾಣ ದೃಷ್ಟದ್ಯುಮ್ನ ಪ್ರತಿ ಅಶ್ವತ್ಥಾಮ ವೃಷಾ ಜಗಾದ. ಈ ರೀತಿಯಾಗಿ ಹೇಳಿದಾಗ ಅಶ್ವತ್ಥಾಮರು ಅದಕ್ಕೇನು ಪ್ರತ್ಯುತ್ತರ ಕೊಟ್ರು ಹಾಗೆಂಬುದನ್ನ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.